ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಕೊಡಗು ಗೌಡಸ್ ಫುಡ್ ಚಾನಲ್. ಗರಿ ಗರಿಯಾಗಿ ಸೂಪರ್ ಆಗಿರುವ ಜಿಲೇಬಿನ ಮನೆಯಲ್ಲಿ ಹೇಗೆ ಮಾಡೋದು ಅಂತ ನೋಡೋಣ. ಒಂದು ಡೀಪ್ ತಳ ಇರುವಂತಹ ಒಂದು ಪಾತ್ರೆಯನ್ನು ತಗೊಳ್ಬೇಕು. ನೆಕ್ಸ್ಟ್ ಅದಕ್ಕೆ 2 ಕಪ್ಪಷ್ಟು, ಈ ಕಪ್ಪಲ್ಲಿ ನಾನು ಸಕ್ಕರೆಯನ್ನು ಹಾಕೊಳ್ತಾ ಇದ್ದೀನಿ. ಅದೇ ಕಪ್ಪಲ್ಲಿ ನಾನು ಅರ್ಧ ಕಪ್ಪಷ್ಟು ನೀರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಇದನ್ನು ಸಕ್ಕರೆ ಮೆಲ್ಟ್ ಆಗೋ ತನಕ ಸ್ವಲ್ಪ ಕೈ ಆಡಿಸ್ತಾ ಇರಿ. ಆಮೇಲೆ ಕುದೀತಾ ಇರಬೇಕಾದ್ರೆ ಒಂದು ಹಾಫ್ ಲೆಮನ್ನ ಹಾಕೊಂಡ್ರೆ ಆಯಿತು. ನಿಂಬೆ ರಸ ಹಾಕೋದ್ರಿಂದ ಶುಗರ್ ಸಿರಪ್ ಏನಿದೆ ಅದು ಗಟ್ಟಿ ಆಗಲ್ಲ, ಅದೇ ರೀತಿ ಕನ್ಸಿಸ್ಟೆನ್ಸಿ ಹಾಗೇನೆ ಇರುತ್ತೆ ಅಂತಷ್ಟೇ. ಟೇಸ್ಟ್ ಕೂಡ ಚೆನ್ನಾಗಿ ಬರುತ್ತೆ. ನೆಕ್ಸ್ಟು ನಾನಿಲ್ಲಿ ಸಕ್ಕರೆ ಪಾಕಕ್ಕೆ ಒಂದು ಚಿಟಿಕೆಯಷ್ಟು ಫುಡ್ ಕಲರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಆರೆಂಜ್ ಫುಡ್ ಕಲರ್ ಹಾಕ್ಕೊಂಡಿದ್ದೀನಿ. ಇದು ಆಪ್ಷನಲ್, ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಬೋದು. ನೆಕ್ಸ್ಟು ಸಿಮ್ಮಲ್ಲಿ ಇಟ್ಕೊಂಡು ಒಂದು 5ರಿಂದ 10 ನಿಮಿಷ ಈಗ ತಿರುಗಿಸ್ತಾ ಇರಬೇಕು. ಕನ್ಸಿಸ್ಟೆನ್ಸಿ ನೋಡಿ ಸ್ಟಿಕ್ಕಿ ಫೀಲ್ ಆಗಬೇಕು, ಇಂಥ ಅಂಟ್ಕೊಳ್ತಾ ಇರಬೇಕು. 1 ಎಳೆ 2 ಎಳೆ ಪಾಕ ಎಲ್ಲ ಬೇಡ, ಈಗ ಒಂದು ಅಂಟ್ಕೊಳ್ಳೋ ಥರ ಆದರೆ ಸಾಕು. ಓಕೆ, ಇಷ್ಟ ಆದರೆ ಸಾಕು. ನೆಕ್ಸ್ಟು ಇದನ್ನು ಆಫ್ ಮಾಡಿಕೊಂಡು ಕ್ಲೋಸ್ ಮಾಡಿ ಇಟ್ಕೊಳ್ತಾ ಇದ್ದೀನಿ, ಬಿಸಿ ಆರೋಗ್ಬಾರ್ದಕ್ಕೆ. ನೆಕ್ಸ್ಟ್ ಇವಾಗ ಒಂದು ದೊಡ್ಡ ಬೌಲ್ ತಗೊಂಡು ಇದಕ್ಕೆ ಸಕ್ಕರೆ ಯಾವ್ದು ತೊಗೊಂಡಿದ್ವಿ ಸೇಮ್ ಕಪ್ಪಲ್ಲಿ 1 ಕಪ್ಪಷ್ಟು ಮೈದಾ ಹಿಟ್ಟು ತೊಗೊಳ್ತಾ ಇದ್ದೀನಿ. ಹಾಗೆಯೇ 1 ಟೀ ಸ್ಪೂನಷ್ಟು ತುಪ್ಪ ಹಾಕೊಳ್ತಾ ಇದ್ದೀನಿ. ನಂತರ ಇಲ್ಲಿ ಅದೇ ಸೇಮ್ ಕಪ್ಪಲ್ಲಿ ಅರ್ಧ ಕಪ್ಪಷ್ಟು ಮೊಸರು ತಗೊಳ್ತಾ ಇದ್ದೀನಿ. ಇದು ಹುಳಿ ಬಂದಿರೋಂಥ ಮೊಸರು, ಫ್ರೆಶ್ ಮೊಸರು ಅಲ್ಲ, ಸ್ವಲ್ಪ ಹುಳಿ ಬಂದಿರೋದು ಹಾಕಿದರೆ ಚೆನ್ನಾಗಿರುತ್ತೆ. ಈ ರೀತಿ ಒಂದು ವಿಸ್ಕರ್ ತಗೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀವು ಫೋರ್ಕಿಂದನೂ ಮಾಡ್ಕೊಳ್ಬೋದು. ಇವಾಗ ಇದಕ್ಕೆ ಸ್ವಲ್ಪನೇ ನೀರನ್ನು ಸೇರಿಸ್ಕೊಂಡು ಹೀಗೆ ಬೀಟ್ ಮಾಡ್ತಾ ಹೋಗಬೇಕು. ಇದು ಇಡ್ಲಿ ಕನ್ಸಿಸ್ಟೆನ್ಸಿ, ಇಡ್ಲಿ ದೋಸೆ ಎಲ್ಲ ಆ ರೀತಿ ಕನ್ಸಿಸ್ಟೆನ್ಸಿಗೆ ಬರಬೇಕು. ಈ ಥರ ಕನ್ಸಿಸ್ಟೆನ್ಸಿ ಬರಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಆರೆಂಜ್ ಫುಡ್ ಕಲರ್ನ ಸೇರಿಸ್ಕೊಳ್ತಾ ಇದ್ದೀನಿ. ಮುಕ್ಕಾಲು ಟೀ ಸ್ಪೂನ್ ಬೇಕಿಂಗ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ಹಾಗೆಯೇ 1/4 ಟೀ ಸ್ಪೂನಷ್ಟು ಕುಕ್ಕಿಂಗ್ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಬೇಕು, ಒಂದು ಚೂರು ಗಂಟಿಲ್ಲದ ಹಾಗೆ. ಜಲೇಬಿದು ಬ್ಯಾಟರ್ ರೆಡಿಯಾಗಿದೆ. ಇದನ್ನೊಂದು ಸಾಸ್ ಬಾಟಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಸಿ ಆಗುತ್ತೆ ಇದರಲ್ಲಿ ಹಾಕ್ಕೊಂಡ್ರೆ. ಇದು ಅಮೆಝಾನಲ್ಲೆಲ್ಲ ಆರಾಮಾಗಿ ಸಿಗುತ್ತೆ. ಇಲ್ಲ ನಿಮ್ಗೆ ಹಾಲಿನ ಪ್ಯಾಕೆಟಲ್ಲಿ ಬೇಕಾದರೆ ಮಾಡ್ಕೊಳ್ಬೋದು. ಅದರ ತುದಿ ಸ್ವಲ್ಪ ಕಟ್ ಮಾಡಿಬಿಟ್ಟು ಅದಕ್ಕೆ ಹಾಕ್ಕೊಂಡ್ರೆ ಮಾಡಿದ್ರೆ ಚೆನ್ನಾಗಿ ಬರುತ್ತೆ. ಈ ಬ್ಯಾಟರನ್ನು ಸಾಸ್ ಬಾಟ್ಲ್ ಒಳಗಡೆ ಈ ರೀತಿ ಹಾಕ್ಕೊಂಡು ಅದನ್ನು ಕ್ಯಾಪನ್ನು ಟೈಟಾಗಿ ಕ್ಲೋಸ್ ಮಾಡ್ಕೊಳ್ಬೇಕು. ನೆಕ್ಸ್ಟ್ ಇಲ್ಲಿ ಎಣ್ಣೆ ಬಿಸಿ ಆಗಿದೆ. ತುಂಬ ಜಾಸ್ತಿ ಬಿಸಿ ಮಾಡ್ಕೊಳಕ್ಕೆ ಹೋಗಬೇಡಿ ಎಣ್ಣೆನ, ಸ್ವಲ್ಪ ಬಿಸಿ ಆದಾಗಲೇ ಹಾಕ್ಕೊಂಡು ಬಿಡಬೇಕು. ಮತ್ತು ಮೀಡಿಯಮಿಂದ ಹೈ ಫ್ಲೇಮಲ್ಲಿ ಇಟ್ಕೊಂಡು ಜಿಲೇಬಿ ಬಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ, ಗರಿ ಗರಿಯಾಗಿ ಬರುತ್ತೆ. ಇಲ್ಲಾಂದರೆ ಅದು ಸಾಫ್ಟ್ ಆಗೋಗ್ಬಿಡುತ್ತೆ. ಈ ರೀತಿಯ ಸಾಸ್ ಬಾಟಲ್ ಯೂಸ್ ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಬಿಗಿನರ್ಸ್ ಕೂಡ ಆರಾಮಾಗಿ ಇದರಲ್ಲಿ ಮಾಡ್ಕೊಳ್ಬೋದು. ಫಸ್ಟ್ ಟೈಮ್ ಇದನ್ನ ಟ್ರೈ ಮಾಡ್ತಾ ಇದ್ದೀರಾ ಅಂದರೆ ಸೈಜ್ ಶೇಪ್ ಬಗ್ಗೆ ನೀವು ವರಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಟೇಸ್ಟ್ ಚೆನ್ನಾಗಿದ್ರೆ ಸಾಕು. ಈ ರೀತಿ ಫ್ಲಿಪ್ ಮಾಡಿಕೊಂಡು 2 ಕಡೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಈ ರೀತಿಯಾಗಿ ಒಂದು 5 ನಿಮಿಷ ಫ್ರೈ ಮಾಡ್ಕೊಳ್ತಾ ಇರಬೇಕು. ನೆಕ್ಸ್ಟ್ ಅದು ಕಲರ್ ಸ್ವಲ್ಪ ಚೇಂಜ್ ಆಗ್ತಾ ಬರುತ್ತೆ. ನೆಕ್ಸ್ಟ್ ಇಮ್ಮಿಡಿಯೇಟಾಗಿ ತೆಗೆದ್ಬಿಟ್ಟು ಶುಗರ್ ಸಿರಪ್ ಒಳಗೆ ಡಂಕ್ ಮಾಡಬೇಕು. ಫ್ರೈ ಮಾಡಿದಂತಹ ಜಿಲೇಬಿನ ನಾವು ಶುಗರ್ ಸಿರಪ್ ಒಳಗೆ ಹಾಕಬೇಕಾದ್ರೆ ಶುಗರ್ ಸಿರಪ್ ಸ್ವಲ್ಪ ಬಿಸಿಯಾಗಿರಬೇಕು, ಇಲ್ಲದಿದ್ದರೆ ಅದು ಕ್ರಿಸ್ಪಿಯಾಗಿ ಬರಲ್ಲ ಜಿಲೇಬಿ. ಸಕ್ಕರೆ ಪಾಕ ತುಂಬ ಗಟ್ಟಿಯಾಗಿದ್ದರೆ ಜಿಲೇಬಿ ಅದನ್ನ ಹೀರ್ಕೊಳ್ಳೋದಿಲ್ಲ. ಹಾಗೇನೆ ತುಂಬ ತೆಳುವಾಗಿದ್ರೂ ಸಹ ಅದೊಂಥರ ಸಾಫ್ಟ್ ಆಗಿಬಿಡುತ್ತೆ, ಕ್ರಿಸ್ಪಿನೆಸ್ ಬರೋದಿಲ್ಲ. ಜಿಲೇಬಿ ಬಿಡಬೇಕಾದ್ರೆ ಫುಲ್ ಲೋ ಫ್ಲೇಮಲ್ಲಿ ಇಟ್ಕೊಳ್ಳಿ ಹೀಟ್. ನೆಕ್ಸ್ಟ್ ರೈಸ್ ಮಾಡಿದರೆ ಆಯಿತು ಮೀಡಿಯಮ್ ಟು ಹೈ ಟೆಂಪ್ರೇಚರ್ಗೆ. ಟೆಂಪ್ರೇಚರ್ ಮಾತ್ರ ಆಯಿಲ್ದು ಮೀಡಿಯಮಿಂದ ಹೈಯಲ್ಲೇ ಇರಬೇಕು, ಇಲ್ಲಾಂದರೆ ಅದು ಪಫ್ ಬರಲ್ಲ. ಇಷ್ಟೇ, ಈ ರೀತಿ ಫ್ರೈ ಮಾಡಿ ಇಮ್ಮಿಡಿಯೇಟಾಗಿ ಶುಗರ್ ಸಿರಪ್ಗೆ ಹಾಕ್ಬಿಟ್ಟು 1 ನಿಮಿಷ ಬಿಟ್ಟರೆ ಸಾಕು, ಮತ್ತೆ ತೆಗೆದುಬಿಡಬೇಕು. ಇಷ್ಟೇ, ಜಿಲೇಬಿಯಲ್ಲಿ ಶುಗರ್ ಸಿರಪ್ ತುಂಬ ತಿಕ್ಕಾಗಿರಬಾರ್ದು. 2 ಎಳೆ 1 ಎಳೆ ಪಾಕ ಆ ಥರ ಬೇಡ. ಸ್ವಲ್ಪ ತುಂಬ ನೀರಾಗಿಯೂ ಇರಬಾರ್ದು, ಸ್ವಲ್ಪ ಅಂಟ್ಕೊಳ್ಳೋ ಥರ ಬಂದರೆ ಅಷ್ಟೇ ಸಾಕು. ಹಾಗೆಯೇ ಜಿಲೇಬಿದು ಬ್ಯಾಟರು ಇಡ್ಲಿ ದೋಸೆಗೆಲ್ಲ ಮಾಡ್ತಾರಲ್ಲ ಆ ರೀತಿ ಕನ್ಸಿಸ್ಟೆನ್ಸಿ ಇರಬೇಕು. ಮತ್ತು ಜಿಲೇಬಿ ಮಾಡಬೇಕಾದ್ರೆ ಮೀಡಿಯಮ್ ಹೈ ಟೆಂಪ್ರೇಚರಲ್ಲಿ 2 ಸೈಡು ಚೆನ್ನಾಗಿ ಒಂದು 5 ಮಿನಿಟ್ಸ್ ಕ್ರಿಸ್ಪಿ ಆಗೋ ತನಕ ಫ್ರೈ ಮಾಡಿಕೊಂಡು ಇಮ್ಮಿಡಿಯೇಟಾಗಿ ಶುಗರ್ ಸಿರಪ್ಗೆ ಡಂಕ್ ಮಾಡಿ 1 ಮಿನಿಟ್ ಬಿಟ್ಬಿಟ್ಟು ತೆಗೆದ್ರೆ ಆಯಿತು, ಅಷ್ಟೇ.
ನೋಡಿದ್ರಲ್ಲ ಮನೆಯಲ್ಲೇ ಕ್ರಿಸ್ಪಿಯಾಗಿ ಟೇಸ್ಟಿಯಾಗಿ ಜಿಲೇಬಿನ ಹೇಗೆ ಮಾಡ್ಕೊಳ್ಳೋದು ಅಂತ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಇನ್ನಷ್ಟು ಹೊಸ ರೆಸಿಪಿಗಾಗಿ ಕೊಡಗು ಗೌಡಸ್ ಫುಡ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು. ಬಾಯ್.